ಹಾಯ್, ಮೈ ನೇಮ್ ಈಸ್ ಭವಾನಿ. ನಾನು ಚಿಂತಾಮಣಿ ಕಡೆಯಿಂದ ಬಂದಿದ್ದೀನಿ. ನನಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡಬೇಕಂತ ಯಾವಾಗ ಅನಿಸ್ತು ಅಂದರೆ, ನನಗೆ ಕ್ರಾಫ್ಟ್ಸ್ ಅಂತ ಕ್ರಿಯೇಟಿವ್ ಎಲ್ಲ ಮಾಡೋದು ಭಾಳ ಇಷ್ಟ ನನಗೆ. ಮಾಡ್ತಾಯಿದ್ದೆ, ಮನೆಯಲ್ಲಿ ಪೇಂಟಿಂಗ್ ಮಾಡ್ತಾಯಿದ್ದೆ, ಡ್ರಾಯಿಂಗ್ ಮಾಡ್ತಾಯಿದ್ದೆ, ಚಿಕ್ಕ ಚಿಕ್ಕ ಕ್ರಾಫ್ಟ್ಸ್ ಎಲ್ಲ, ಪೇಪರ್ ಕ್ರಾಫ್ಟ್ಸ್ ಎಲ್ಲ ಮಾಡ್ತಾಯಿದ್ದೆ. ಮನೆಯಲ್ಲಿ ಬರ್ಡೇಸ್ ಅಂತ ಬಂದಾಗ, ಫ್ರೆಂಡ್ಸ್ದಾಗಲಿ ಫ್ಯಾಮ್ಲೀಸ್ದಾಗಲಿ ಬರ್ಡೇಸ್ ಅಂತ ಬಂದಾಗ ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಒಂಥರ ಹುಚ್ಚು ನನಗೆ. ಮಾಡ್ತಾಯಿದ್ದೆ ಚಿಕ್ಕ ಚಿಕ್ಕ ಸೆಲೆಬ್ರೇಷನ್ಸ್ ಎಲ್ಲ, ಪೇಪರ್ ಕ್ರಾಫ್ಟ್ಸಲ್ಲಿ ಮಾಡ್ತಾಯಿದ್ದೆ, ಬಲೂನ್ಸಲ್ಲಿ ಯಾವತ್ತೂ ಮಾಡಿರಲಿಲ್ಲ. ಬಟ್ ಆಮೇಲೆ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ತುಂಬ ಸರ್ಚ್ ಮಾಡ್ತಾಯಿದ್ದೆ ನಾನು, ಈವೆಂಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಬಗ್ಗೆ ಟ್ರೈನಿಂಗ್ ಯಾರಾದರೂ ಕೊಡ್ತಾರಾ, ಕರೆಕ್ಟಾಗಿ ಟೀಚ್ ಮಾಡ್ತಾರಾ ಇಲ್ವಾ ಅಂತ ತುಂಬ ತಿಂಗಳಿಂದ ಸರ್ಚ್ ಮಾಡಿ ನಾನು ಇದು ಸೆಲೆಬ್ರೇಟ್ಸ್ ಆ್ಯಂಡ್ ಈವೆಂಟ್ಸ್ ಅಂತ ನೋಡಿದೆ. ಇನ್ನೂ ಭಾಳಷ್ಟು ನೋಡಿದ್ದೀನಿ, ಬೇರೆ ಬೇರೆ ಕಂಪ್ನೀಸ್ ಎಲ್ಲ ನೋಡಿದ್ದೀನಿ, ಫ್ರೆಂಡ್ಸ್ದೆಲ್ಲ ರಿವ್ಯೂಸ್ ಎಲ್ಲ ನೋಡಿದೆ ನಾನು. ಭಾಳಷ್ಟು ಜನ ತುಂಬ ಪಾಸಿಟಿವ್ ಆಗಿ ಹೇಳಿದ್ದಾರೆ ಇನ್ಸ್ಟಿಟ್ಯೂಟ್ ಬಗ್ಗೆ. ಹೇಳಿದ್ರಂತ ನಾನು ಚೂಸ್ ಮಾಡಿದೆ. ಬಟ್ ಡೈರೆಕ್ಟಾಗಿ ಬಂದು ಇಲ್ಲಿ ವಿಸಿಟ್ ಮಾಡಿದ್ಮೇಲೆ ಗೊತ್ತಾಯಿತು ಇವರು ಅಂದರೆ ಎಷ್ಟು ಪಾಸಿಟಿವ್ ಪರ್ಸನ್ಸ್ ಇದ್ದಾರೆ, ಎಷ್ಟು ಚೆನ್ನಾಗಿ ರಿಸೀವ್ ಮಾಡ್ಕೊಳ್ತಾರೆ. ಅಂದರೆ ಸ್ವಲ್ಪನೂ ಏನಂತಾರಲ್ಲ, ಮದ ಅನ್ನೋದಿಲ್ಲ, ಇಲ್ಲಿವರೆಗೂ ರೀಚ್ ಆಗಿದ್ದೀವಿ ಅಂತ ಏನೂ ಇರಲಿಲ್ಲ. ಅವರು ಮಾತಾಡೋ ವೇ ಆಗಲಿ, ಅವ್ರು ಟ್ರೀಟ್ ಮಾಡೋದಾಗಲಿ. ನಾನು ಫ್ಯೂಚರ್ ಬರೋ ಸ್ಟೂಡೆಂಟ್ಸ್ಗೂ ಇದು ಸಜೆಸ್ಟ್ ಮಾಡ್ತೀನಿ, ಸೆಲೆಬ್ರೇಟ್ಸಿಗೆ ಬನ್ನಿ ಅಂತ ಟ್ರೈನಿಂಗಿಗೆ. ಭಾಳಷ್ಟು ಚೆನ್ನಾಗಿ ಹೇಳ್ಕೊಡ್ತಾರೆ. ನನಗೆ ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ಸ್ಟಾರ್ಟಿಂಗ್ ಡೇ ಅಯ್ಯೋ ಥಿಯರಿ ಕ್ಲಾಸಾ, ಭಾಳ ಬೋರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಥಿಯರಿಟಿಕಲ್ ನಾಲೆಡ್ಜ್ ಅಂತೂ ಪೂಜಾ ಮ್ಯಾಮ್ ಭಾಳ ಹೇಳ್ಕೊಟ್ಟಿದ್ದಾರೆ ನಮಗೆ. ತುಂಬ ನಾಲೆಡ್ಜ್ ಕೊಟ್ಟಿದ್ದಾರೆ ಥಿಯರಿಟಿಕಲ್ಲಾಗಿ. ಪ್ರಾಕ್ಟಿಕಲ್ಲಾಗಿ ವಿಜಯ್ ಸರ್ ತುಂಬ ಹೆಲ್ಪ್ ಮಾಡಿದ್ದಾರೆ. ನಾವು ಟಯರ್ಡ್ ಆದ್ರೂ ಸರ್ ಟಯರ್ಡ್ನೆಸ್ ಫೇಸಲ್ಲಿ ತೋರಿಸ್ತಾ ಇರಲಿಲ್ಲ. ಸರ್ ಟಯರ್ಡ್ ಆದ್ರೂ ಫೇಸಲ್ಲಿ ತೋರಿಸ್ತಾ ಇರಲಿಲ್ಲ. ನಮಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಾವು ಎಷ್ಟು ಸಲ ಡೌಟ್ಸ್ ಕೇಳಿದ್ರು, ಅವ್ರಿಗೆ ಮಾಡಿರೋದೇ ಕೇಳಿದ್ರು ಸ್ವಲ್ಪನೂ ಅವರು ಫ್ರಸ್ಟ್ರೇಷನ್ ಇಲ್ದಂಗೆ ನಮಗೆ ಹೇಳ್ಕೊಡ್ತಾಯಿದ್ರು, ಮಕ್ಕಳಿಗೆ ಹೇಳ್ಕೊಟ್ಟಂಗೆ. ನೀವು ಇಲ್ಲಿಗೆ ಬಂದರೆ ಬೇರೆಯೇ ವರ್ಲ್ಡ್ ನೋಡ್ತೀರಾ. ಆ್ಯಕ್ಚುಲಿ ರೆಗ್ಯುಲರ್ ಕ್ಲಾಸಸ್ ಥರ ಇರಲ್ಲ, ದಿಸ್ ಈಸ್ ಡಿಫ್ರೆಂಟ್, ಒಂಥರ ಡಿಫ್ರೆಂಟ್ ಕ್ಲಾಸ್ ಥರ. ನಿಮಗೆ ಕಾಲೇಜ್ಗೆ ಹೋದಂಗೆ ಇರಲ್ಲ. ಕೆಲವ್ರ ಕಡೆ ಏನಂದರೆ ಕಾಲೇಜ್ಗೆ ಹೋಗೋ ಫೀಲ್ ತರಿಸ್ಬಿಡ್ತಾರೆ ಅವರು. ಬಟ್ ಇಲ್ಲಿ ಹಂಗಿರಲ್ಲ, ಆಟ ಆಡಿಕೊಂಡು ಆರಾಮಾಗಿ ಮಾಡ್ಬೋದು. ಕೆಲಸನೂ ಕಲಿತೀರಾ, ಆಟನೂ ಆಡ್ತೀರಾ, ಫ್ರೆಂಡ್ಸು ಹಂಗೆ ಆಗ್ತಾರೆ, ನಿಮಗೆ ಕನೆಕ್ಷನ್ನು ಹಂಗೆ ಬಿಲ್ಡ್ ಆಗುತ್ತೆ. ನಾನು ಫ್ಯೂಚರ್ ಬರೋ ಸ್ಟೂಡೆಂಟ್ಸ್ಗೆ ಡೆಫಿನೆಟಾಗಿ ಇಲ್ಲಿಗೆ ಬನ್ನಿ ಅಂತ ಸಜೆಸ್ಟ್ ಮಾಡ್ತೀನಿ ಟ್ರೈನಿಂಗಿಗೆ. ಥ್ಯಾಂಕ್ ಯು. ನಾನು ಈವೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸಸ್ಗೆ ಹೋಗ್ತಾ ಇದ್ದೀನಿ ಅಂದಾಗ ಭಾಳಷ್ಟು ಜನ ಸಪೋರ್ಟ್ ಮಾಡಿರೋರು ಇದ್ದಾರೆ, ಡಿಗ್ರೇಡ್ ಮಾಡಿರೋರು ಇದ್ದಾರೆ. ಈವೆಂಟ್ ಮ್ಯಾನೇಜ್ಮೆಂಟಾ, ಡೆಕೋರೇಷನ್ನ, ಅದೇನು ಮಾಡ್ತೀಯಾ, ಅದೇನು ಕೆಲಸ ಮಾಡೋಕ್ಕೆ ಹೋಗ್ತೀಯಾ, ಪ್ರೊಫೆಷ್ನಲ್ ಬಿಟ್ಬಿಟ್ಟು ನಿನ್ನ ಪ್ರೊಫೆಷ್ನಲ್ ಏನು, ನೀನು ಮಾಡ್ತಾ ಇರೋದೇನು, ನೀನು ಓದಿರೋದೇನು, ನೀನು ಮಾಡ್ತಾ ಇರೋದು ಅದು ಹಂಗೆಲ್ಲ ಹೇಳಿರೋರು ಇದ್ದಾರೆ. ಬಟ್ ನನಗೆ ಈವೆಂಟ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಪ್ಯಾಷನ್. ನಾನು ಅದು ಮಾಡಬೇಕಂತ ಯಾರೇನೇ ಅನ್ನಲಿ ಇರಲಿ ಅಂತ ಬಂದಿದ್ದೀನಿ ನಾನು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ. ಬಟ್ ಮಾಡಿದ್ದೀನಿ, ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಟ್ರೈನಿಂಗ್. ಇನ್ನು ಮುಂದೆನೂ ಮಾಡ್ಕೊಂಡು ಹೋಗ್ತಾನೆ ಇರ್ತೀನಿ, ಯಾರೆಷ್ಟೇ ಅನ್ನಲಿ. ನೀವು ಅಷ್ಟೇ, ನಿಮ್ಗೆ ಏನಾದರೂ ಮನಸ್ಸಲ್ಲಿದೆ, ಏನಾದರೂ ಮಾಡಬೇಕು, ಏನಾದರೂ ಪ್ಯಾಷನ್ ಇದೆ ಅಂದರೆ ಯಾರಿಗೂ ಹೆದರಬೇಡಿ. ಪಕ್ಕದಲ್ಲಿರೋರು ಏನಂತಾರೆ, ಇನ್ನೊಬ್ರು ಏನಂತಾರೆ, ಮತ್ತೊಬ್ರು ಏನಂತಾರೆ, ಯಾರೇನಾದರೂ ಅಂದ್ಕೊಳ್ಳಿ, ನಿಮ್ಮ ಕೆಲಸ ನೀವು ಮಾಡಿಕೊಂಡು ಮುನ್ನುಗ್ತಾ ಇರಿ ಅಷ್ಟೇ. ಥ್ಯಾಂಕ್ ಯು.